ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂ ಸಿ ಕೆ ಎಜುಕೇಷನ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿ ಕೆ. ಫೈನಲಿ ನಿಮಗೆ ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸ್ ಬರ್ತಾನೆ ಇದೆ. ಇವತ್ತು ಬಂದ್ಬಿಟ್ಟು ನಿಮ್ಮ ಒಂದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿಯವರು ಒಂದು ಕ್ವಶನ್ ಬ್ಯಾಂಕ್ ಬಿಟ್ಟಿದ್ದಾರೆ. ಸುಮಾರು ಒಂದು ಕ್ವಶನ್ ಬ್ಯಾಂಕು 8,450 ಕ್ವಶನ್ ಒಳಗೊಂಡಿದೆ. 8,450 ಕ್ವಶನ್ ಒಳಗೊಂಡಿದೆ. ಆ ಕ್ವಶನ್ ಬಿಟ್ಟು ಯಾವುದೇ ಕ್ವಶನ್ನು ನಿಮ್ಮೊಂದು ವಾರ್ಷಿಕ ಪರೀಕ್ಷೆಯಲ್ಲಿ ಬರೋದಿಲ್ಲ. ಹೌದು, ಅರ್ಥ ಆಯ್ತಾ? ಅವ್ರಿಗೆ ಹೇಳಿದ್ರ ಪ್ರಕಾರ ಆ ಒಂದು ಕ್ವಶನ್ ಬ್ಯಾಂಕ್ ಬಿಟ್ಟು ಬೇರೆ ಯಾವುದೇ ಕ್ವಶನ್ ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳೋದಿಲ್ಲ. ಏನೇ ಕೇಳಿದ್ರು ಆ ಒಂದು ಕ್ವಶನ್ ಬ್ಯಾಂಕ್ ಕೇಳ್ಬೋದು. ಸೊ ಎಲ್ಲರಿಗೂ ಗುಡ್ ನ್ಯೂಸ್. ಅಷ್ಟು ಓದ್ಕೊಳ್ಳಿ ಸಾಕು, ಆರಾಮಾಗಿ ನೀವು ಪಾಸ್ ಆಗ್ತೀರಾ ಮತ್ತೆ ಸ್ಕೋರ್ ಕೂಡ ಮಾಡ್ತೀರಾ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಅವರು ಬಿಟ್ಟಿರುವ ಒಂದು ಕ್ವಶನ್ ಬ್ಯಾಂಕ್ ಅನ್ನ ಯಾವ ರೀತಿ ಡೌನ್ ಮಾಡಬೇಕು ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿ ಕೊಡ್ತೇನೆ. ನಿಮ್ಮ ಮೊಬೈಲಲ್ಲಿ PDF ಬರೋರಿಗೆ ಮಾಹಿತಿ ಕೊಡ್ತೀನಿ. ಓಕೆ, ನೋಡ್ತೀರಾ ಅಲ್ವಾ? ಖಂಡಿತ ನೋಡಿ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಥವಾ ಚಾನಲ್ ನುಡಿಕಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ತಪ್ಪದಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಿಮಗೆ ಅನ್ವಲಿಸ್ ಮುಗಿಯವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ ಆಗಿರ್ಬೋದು, ಸ್ಕೋರಿಂಗ್ ಪ್ಯಾಕೇಜು, ಜೊತೆಗೆ ಫಿಕ್ಸ್ ಬರುವಂಥ ಪ್ರಶ್ನೆಗಳು, ಅಷ್ಟೇ ಅಲ್ಲದೆ ಕ್ವಶನ್ ಪೇಪರ್ಗಳು ಎಲ್ಲ ಕೂಡ ಆಗ್ತವೆ. ಅವೆಲ್ಲ ಬೇಕು ಅಂತ ಅನ್ನೋರು ತಪ್ಪದೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ಮಾಡ್ಕೊಂಡ್ರೆ ಮಾತ್ರ ನಮ್ಮ ವಿಡಿಯೋಗಳು ಸಿಗ್ತವೆ. ತಪ್ಪದೆ ಮಾಡ್ಕೊಳ್ಳಿ. ಮಾಡಿದ್ರಾ? ಜೊತೆಗೆ ವಿಡಿಯೋನ ಲೈಕ್ ಕೊಟ್ಟು ಎಲ್ಲ ಫ್ರೆಂಡ್ಸಿಗೆ ಶೇರ್ ಮಾಡಿ. ಪ್ರತಿಯೊಬ್ಬರು ಶೇರ್ ಮಾಡಿಬಿಟ್ಟು ಹೇಳಿ. ಅವ್ರಿಗೂ ಗೊತ್ತಿರೋದಿಲ್ಲ ಎಷ್ಟು ಮಾರ್ಕ್ಸ್ ಬರ್ತವೆ, ಏನು ಕ್ವಶನ್ ಬ್ಯಾಂಕ್ ಅಂತ. ಅವ್ರು ಕೂಡ ಶೇರ್ ಮಾಡಿಬಿಟ್ಟು ಹೇಳಿ. ಖಂಡಿತ ಮಾಡ್ತಾರಲ್ವಾ? ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಈಗ ನೋಡ್ತಾ ಹೋಗೋಣ ಯಾವ ರೀತಿ ಡೌನ್ಲೋಡ್ ಮಾಡಬೇಕಂತ. ಓಕೆ, ಮೊದಲಾಗಿ ನೀವು ಒಂದು ವೆಬ್ಸೈಟ್ ಬರಬೇಕು. ಇದು ಬಂದ್ಬಿಟ್ಟು ನಮ್ಮ ಒಂದು ಕರ್ನಾಟಕ ಗೌರ್ಮೆಂಟ್ ಅವರ ವೆಬ್ಸೈಟು kscb.go.in ಅಂತ. ಸೊ ಇದರ ಲಿಂಕನ್ನು ನಾನು ಡೈರೆಕ್ಟಾಗಿ ವಿಡಿಯೋದ ಕೆಳಗಡೆ ಕಮೆಂಟ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಡೈರೆಕ್ಟ್ ಕ್ವಶನ್ ಬ್ಯಾಂಕ್ ಲಿಂಕನ್ನು ನಿಮಗೆ ವಿಡಿಯೋದ ಕೆಳಗಡೆ ಇದೇ ಒಂದು ವಿಡಿಯೋದ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅದಕ್ಕೆ ಮುಂಚೆ ನೀವು ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ವಿಡಿಯೋನ ಸಂಪೂರ್ಣ ನೋಡಿ, ಅವಾಗ ಮಾತ್ರ ಗೊತ್ತಾಗ್ತದೆ. ಸಂಪೂರ್ಣ ವಿಡಿಯೋ ನೋಡಿಬಿಟ್ಟು ಆಮೇಲೆ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋದ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಇರ್ತದೆ. ಈ ಒಂದು ಸಂಪೂರ್ಣ ವಿಡಿಯೋ ನೋಡಿದ ಮೇಲೆ ಕ್ಲಿಕ್ ಮಾಡಿ. ಅಥವಾ ನಿಮಗೆ ಲಿಂಕ್ ಓಪನ್ ಆಗಿಲ್ಲ ಅಂದರೆ ನಾನು ಡೈರೆಕ್ಟಾಗಿ ಹೇಳ್ತೀನಿ ನಿಮಗೆ. ಸೊ ಡೈರೆಕ್ಟಾಗಿ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ, ತಪ್ಪದೆ ಕೊನೆಯರು ನೋಡಿ. ಸೊ ಲಿಂಕ್ ಓಪನ್ ಆಗ್ತಿಲ್ಲ ಅನ್ನೋರು ಸೊ ಡೈರೆಕ್ಟ್ ನೀವು ಈ ರೀತಿ ಡೌನ್ ಮಾಡ್ಕೋಬೋದು. ಅಲ್ಲಿ ಬೇಡ ಅಂದರೆ ನೀವು ಈ ರೀತಿ ಡೌನ್ ಮಾಡ್ಕೋಬೋದು. ಮೊದಲಾಗಿ ನೀವು ಗೂಗಲಿಗೆ ಬಂದುಬಿಟ್ಟು kscb.karnataka.go.in ಅಂತ ಸರ್ಚ್ ಮಾಡಬೇಕು. ಓಕೆ, ಸರ್ಚ್ ಮಾಡಿದ ಮೇಲೆ ನಿಮಗೆ ಡೈರೆಕ್ಟಾಗಿ ಇದೇ ಪೇಜ್ ಬರ್ತದೆ. ಇದೇ ಒಂದು ವೆಬ್ಸೈಟ್ ಬರ್ತದೆ. ಈ ಒಂದು ವೆಬ್ಸೈಟಲ್ಲಿ ನಿಮಗೆ 3 ಡಾಟ್ ಇರ್ತದೆ. ಹೋಮ್ ಪಕ್ಕ 3 ಡಾಟ್ ಇರ್ತದೆ. ಬ್ಲೂ ಕಲರಲ್ಲಿ ಇರ್ತದೆ, ನೀಲಿ ಬಣ್ಣದಲ್ಲಿ ಇರ್ತದೆ. ಅದನ್ನು ಒತ್ತಬೇಕು. ನೀವು ಒಂದ್ಸಲ ಅದ್ರ ಮೇಲೆ ಒತ್ತಿದ ಮೇಲೆ ಮತ್ತೊಂದು ಪೇಜ್ ಬರ್ತದೆ, ವೈಟ್ ಪೇಜ್ ಬರ್ತದೆ. ಒಂದು ವೈಟ್ ಪೇಜಲ್ಲಿ ನಿಮಗೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಅಲ್ಲಿ SLC ಸ್ಟೂಡೆಂಟ್ ಕಾರ್ನರ್ ಅಂತ ಬರ್ತದೆ. SLC ಸ್ಟೂಡೆಂಟ್ ಕಾರ್ನರ್ ಅಂತ ಒಂದು ಪೇಜ್ ಬರ್ತದೆ. ಅದಕ್ಕೆ ಒಂದು ಲೈನ್ ಬರ್ತದೆ. ಸೊ ಒಂದು SLC ಸ್ಟೂಡೆಂಟ್ ಕಾರ್ನರ್ನಲ್ಲಿ ಒತ್ತಬೇಕು. ಒತ್ತಿದ ಮೇಲೆ ನಿಮಗೆ ಮತ್ತೊಂದು ಪೇಜ್ ಬರ್ತದೆ. ವೆಯ್ಟ್ ಮಾಡಿ ತೋರಿಸ್ತೀನಿ, ಸಂಪೂರ್ಣವಾಗಿ ನೋಡಿ. ಮತ್ತೊಂದು ಪೇಜ್ ಬರ್ತದೆ. ಈ ಒಂದು ಪೇಜಲ್ಲಿ ನಿಮಗೆ ಎಲ್ಲ ಕೂಡ ಇರ್ತವೆ. ನಿಮ್ಮ ಒಂದು SLC ಸಂಬಂಧಪಟ್ಟಂತೆ ಪರೀಕ್ಷೆ ಸಂಬಂಧಿಸಿದ ಎಲ್ಲ ಮಾಹಿತಿ ಇರ್ತವೆ. ಕ್ವಶನ್ ಪೇಪರ್ ಆಗಿರಲಿ, ಮಾಡೆಲ್ ಕ್ವಶನ್ ಪೇಪರ್ಸು, ಜೊತೆಗೆ ಎಲ್ಲ ಟೈಮ್ ಟೇಬಲ್ ಆಗಿರಲಿ ಎಲ್ಲ ಇರ್ತವೆ. ಸೊ ಇಲ್ಲಿ ಸೀರಿಯಲ್ ವೈಸ್ ನೋಡಿ, ಕ್ರಮ ಸಂಖ್ಯೆ 9ಕ್ಕೆ ಬರಬೇಕು. ಸೊ 1, 2, 3, 4 ಎಲ್ಲ ಕೂಡ ಇರ್ತವೆ. ಕ್ರಮ ಸಂಖ್ಯೆ 9ಕ್ಕೇನು ಬರಬೇಕು. ಎಷ್ಟು? ಕ್ರಮ ಸಂಖ್ಯೆ 9. 9ನೇ ಕ್ರಮ ಸಂಖ್ಯೆಯಲ್ಲಿ ನಿಮಗೆ ಇರ್ತದೆ 2020-26ನೇ ಸಾಲಿನ SLC ಸಮಗ್ರ ಪ್ರಶ್ನೆ ಕೋಟಿ ಅಂತ ಇರ್ತದೆ. ಪ್ರಶ್ನೆ ಕೋಟಿ ಅಂತ. ಸೊ ಇಲ್ಲಿ ಕ್ಲಿಕ್ ಕೇರ್ ಅಂತ ಇರ್ತದೆ. ಅರ್ಥ ಆಯ್ತಾ? ಕ್ಲಿಕ್ ಕೇರ್ ಅಂತ ಬ್ಲೂ ಕಲರ್ ಇರ್ತದೆ. 9ನೇದು ನೋಡಿ, 2020-26ನೇ ಸಾಲಿನ SLC ಸಮಗ್ರ ಪ್ರಶ್ನೆ ಕೋಟಿಯಲ್ಲಿ ನಿಮಗೆ ಕ್ಲಿಕ್ ಕೇರ್ ಅಂತ ಬ್ಲೂ ಕಲರಲ್ಲಿ ಇರ್ತದೆ. ಅದರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಅದರಲ್ಲಿ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಇದೇ ಪೇಜ್ ಲಿಂಕನ್ನು ಕೊಟ್ಟಿರ್ತೀನಿ ನಮಗೆ. ಅರ್ಥ ಆಯ್ತಾ? ನಿಮಗೆ ವಿಡಿಯೋದ ಕಮೆಂಟ್ ಬಾಕ್ಸ್ನಲ್ಲಿ ಅಥವಾ ವಿಡಿಯೋದ ಕೆಳಗಡೆ ಇದೇ ಲಿಂಕನ್ನು ಕೊಟ್ಟಿರ್ತೀನಿ. ಸೊ ಸೇಮ್ ಇದೇ ಲಿಂಕ್ ಬರ್ತದೆ. ಅರ್ಥ ಆಯ್ತಾ? ನೀವು ಮೊದಲೇ ಸ್ಟಾರ್ಟಿಂಗಲ್ಲಿ ಹೇಳಿದ್ನ ಆ ರೀತಿ ಮಾಡ್ಬೋದು, ಅಥವಾ ನೀವು ಡೈರೆಕ್ಟ್ ಲಿಂಕ್ ಕ್ಲಿಕ್ ಮಾಡಿದ್ರು ಅದೇ ಪೇಜ್ ಬರ್ತದೆ. ಬರಲ್ಲ ಅನ್ನೋರು ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ ಆ ರೀತಿ ಮಾಡಿ. ಓಕೆ, ಆಮೇಲೆ ಬಂದಮೇಲೆ ನಿಮಗೆ ಇಲ್ಲಿ ಲಿಂಕ್ ಇರ್ತದೆ 2020-26ನೇ ಸಾಲಿನ ಸಮಗ್ರ ಪ್ರಶ್ನೆ ಕೋಟಿಗೆ ಕ್ಲಿಕ್ ಮಾಡಿ ಅಂತ ಇರ್ತದೆ. ಇಲ್ಲಿ ಕ್ಲಿಕ್ ಮಾಡಬೇಕು. ನೋಡಿ, ಕರೆಕ್ಟಾಗಿ ನೋಡ್ಕೊಳ್ಳಿ. SLC ಸಮಗ್ರ ಪ್ರಶ್ನೆ ಕೋಟಿಗೆ ಕ್ಲಿಕ್ ಮಾಡಿ ಅಂತ ಇರ್ತದೆ. ಇಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿದ್ರೆ ಮತ್ತೊಂದು ಪೇಜ್ ಬರ್ತದೆ. ಸೊ ನಿಮಗೆ ಎಲ್ಲ ಪ್ರಶ್ನೆ ಕೋಟಿಗಳು ಬರ್ತವೆ ಇಲ್ಲಿ. ಅರ್ಥ ಆಯ್ತಾ? ಪ್ರತಿಯೊಂದು ವಿಷಯದ ಪ್ರಶ್ನೆ ಕೋಟಿ ಇರ್ತವೆ. ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ ಇಲ್ಲಿ. ಸೊ ಎಲ್ಲ ನೋಡಿ LB ವೈಸ್ ಇರ್ತವೆ. ಅರ್ಥ ಆಯ್ತಾ? LB ವೈಸ್ ನಿಮಗೆ ಪ್ರಶ್ನೆ ಕೋಟಿ ಇರ್ತವೆ. ಸೊ ಕೊಟ್ಟಿದ್ದಾರೆ ಅವರು ಲ್ಯಾಂಗ್ವೇಜ್ ಕೊಟ್ಟಿದ್ದಾರೆ. 10th ಸ್ಟ್ಯಾಂಡರ್ಡು, LB ಹಿಂದಿ 3rd ಲ್ಯಾಂಗ್ವೇಜ್ ರಿವೈಸ್ಡು, ಆಮೇಲೆ ಇಂಗ್ಲೀಷ್ 2nd ಲ್ಯಾಂಗ್ವೇಜು, ಕನ್ನಡ 1st ಲ್ಯಾಂಗ್ವೇಜು, ಮರಾಠಿ ಆಗಿರ್ಬೋದು, ಉರ್ದು. ಸೊ ಆಮೇಲೆ ಇಂಗ್ಲೀಷ್ ಫಸ್ಟ್ ಲ್ಯಾಂಗ್ವೇಜ್ ಇರ್ತದೆ. ಮ್ಯಾಥಮೆಟಿಕ್ಸು, ಸೈನ್ಸು, ಸೋಷಿಯಲ್ ಸೈನ್ಸು, ಕನ್ನಡ ಮೀಡಿಯಮ್, ಇಂಗ್ಲೀಷ್ ಮೀಡಿಯಮ್ ಎಲ್ಲ ಕೂಡ ಇರ್ತವೆ. ಕನ್ನಡ ಮೀಡಿಯಮ್ ಪ್ಲಸ್ ಇಂಗ್ಲೀಷ್ ಮೀಡಿಯಮು. ಸೊ ಎರಡು ಕೂಡ ಇರ್ತವೆ. ಕನ್ನಡ ಮೀಡಿಯಮ್, ಇಂಗ್ಲೀಷ್ ಮೀಡಿಯಮ್ ಇಬ್ಬರು ಕೂಡ ನೋಡ್ಕೋಬೋದು. ಅರ್ಥ ಆಯ್ತಾ? ಸೊ ಇಲ್ಲಿ ಡೌನ್ ಮಾಡ್ಕೊಂಡು ಹೇಳ್ತೀನಿ, ವೇಟ್ ಮಾಡಿ. ಸೊ ಇದೇ ರೀತಿ ಮರಾಠಿ ಆಗಿರ್ಬೋದು, ಎಲ್ಲ ನಿಮಗೆ ಎಲ್ಲ ಲ್ಯಾಂಗ್ವೇಜ್ ಇರ್ತವೆ. ಜೊತೆಗೆ ಸೊ 6 ಸಬ್ಜೆಕ್ಟು ಇರ್ತವೆ. ಅರ್ಥ ಆಯ್ತಾ? ಕನ್ನಡ, ಇಂಗ್ಲೀಷು, ಗಣಿತ, ಸಮಾಜ ವಿಜ್ಞಾನ ಎಲ್ಲ ಕೂಡ ಇರ್ತವೆ. ಸೊ ಡೌನ್ಲೋಡ್ ಮಾಡಬೇಕಂದ್ರೆ ಇಲ್ಲಿ ಸೈಡಿಗೆ ಬರಬೇಕು. ಸೈಡಲ್ಲಿ ನಿಮಗೆ ಫೈಲ್ ಅಂತ ಇರ್ತದೆ, ಫೈಲ್ ಟೈಪ್ ಅಂತ ಇರ್ತದೆ. ನೋಡಿ ಇಲ್ಲಿ ಕೊಟ್ಟಿರ್ತಾರೆ. ಒಂದು ಡೇಟ್ ಕೊಟ್ಟಿರ್ತಾರೆ, ಫೈಲ್ ಸೈಜ್ ಕೊಟ್ಟಿರ್ತಾರೆ, ಫೈಲ್ ಟೈಪ್ ಕೊಟ್ಟಿರ್ತಾರೆ, PDF ಅಂತ ಕೊಟ್ಟಿರ್ತಾರೆ. ಸೊ ನಿಮಗೆ ಯಾವ್ದು ಬೇಕು ಅದನ್ನು ಕ್ಲಿಕ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾನು ನಿಮಗೆ LBA ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ರಿವಿಷನ್ ಅಂತ ಕೊಟ್ಟಿರ್ತಾರೆ, PDF ಅಂತ ಕೊಟ್ಟಿರ್ತಾರೆ. ಈ PDF ಮೇಲೆ ಹತ್ತಬೇಕು. PDF ಮೇಲೆ ಒತ್ತಿದ್ರೆ ನಿಮಗೆ ಡೈರೆಕ್ಟಾಗಿ ನಿಮ್ಮ ಮೊಬೈಲಲ್ಲಿ PDF ಡೌನ್ಲೋಡ್ ಆಗ್ತದೆ. ಓಕೆ, ಸೊ ತೋರಿಸ್ತೀನಿ, ವೇಟ್ ಮಾಡಿ ಸ್ವಲ್ಪ.
ಸೊ ಪಿ ಡಿ ಎಫ್ ಮೇಲೆ ಓದ್ತಿದ್ರೆ ಡೌನ್ಲೋಡ್ ಆಗ್ತದೆ, ಅಥವಾ ನೀವು ಒಂದು ಲ್ಯಾಂಗ್ವೇಜ್ ಮೇಲೆ ಓದಬೇಕು. ಪಿ ಡಿ ಎಫ್ ಮೇಲೆ ಕ್ಲಿಕ್ ಮಾಡಿ ಅಥವಾ ಲ್ಯಾಂಗ್ವೇಜ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ ಡೈರೆಕ್ಟಾಗಿ ಡೌನ್ಲೋಡ್ ಆಗ್ತದೆ. ಪಿ ಡಿ ಎಫ್ ನಿಮ್ಮ ಒಂದು ಮೊಬೈಲ್ನಲ್ಲಿ ಡೌನ್ಲೋಡ್ ಆಗ್ತದೆ. ಓಕೆ, ಸ್ವಲ್ಪ ವೇಟ್ ಮಾಡಿ, ಡೌನ್ಲೋಡ್ ಆಗ್ತದೆ. ನಾನು ನಿಮಗೆ ಲೈವ್ ಆಗಿ ತೋರಿಸ್ತೀನಿ. ಓಕೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ಡೌನ್ಲೋಡ್ ಆಗ್ತದೆ. ನೀವು ಡೌನ್ಲೋಡ್ಸ್ಗೆ ಹೋಗ್ಬಿಟ್ಟು ಬೇಕಾದ್ರೆ ನೋಡ್ಕೊಬೋದು. ಓಕೆ, ತೋರಿಸ್ತೀನಿ ನಿಮಗೆ, ವೇಟ್ ಮಾಡಿ. ಸೊ ಡೌನ್ಲೋಡ್ ಆಯಿತು ನೋಡಿ, ಈಗಾಗಲೇ ಡೌನ್ಲೋಡ್ ಆಯಿತು. ಸೊ ಇದೇ ರೀತಿ ನೀವು ಎಲ್ಲ ವಿಷಯದ ಡೌನ್ಲೋಡ್ ಮಾಡ್ಕೊಳ್ಳಿ. ಇದೇ ರೀತಿ ನೀವು ಎಲ್ಲ ವಿಷಯದ ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಡೈರೆಕ್ಟ್ ಲಿಂಕನ್ನು ಕೊಟ್ಟಿರ್ತೀನಿ ನಿಮಗೆ, ಅರ್ಥ ಆಯ್ತಾ? ಡೈರೆಕ್ಟ್ ಲಿಂಕನ್ನು ವಿಡಿಯೋದ ಕಮೆಂಟ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಅಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಡೈರೆಕ್ಟ್ ನಿಮ್ಮ ಮೊಬೈಲ್ ಫೋನಲ್ಲಿ ಡೌನ್ಲೋಡ್ ಆಗ್ತದೆ. ಡೈರೆಕ್ಟಾಗಿ ನಿಮ್ಮೊಂದು ಮೊಬೈಲ್ ಫೋನಲ್ಲಿ ಲಿಂಕ್ ಬರ್ತದೆ. ಅಲ್ಲಿ ನಿಮಗೆ ಎಲ್ಲ ವಿಷಯ ಇರ್ತವೆ. ನಿಮಗೆ ಇಷ್ಟವಾದ ವಿಷಯನ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಓದ್ಕೊಳ್ಳಿ. ಓಕೆ, ಇದೇ ರೀತಿ ನಿಮಗೆ ನೋಡಿ, ಪಾಠ ಆಧಾರಿತ ಮೌಲ್ಯಾಂಕನ ಸಾಮಗ್ರಿ. ಸೊ ಎಷ್ಟು 172 ಪೇಜ್ ಪ್ರಥಮ ಭಾಷೆ ಕನ್ನಡ. ಸೊ ಈ ಒಂದು ಪಿ ಡಿ ಎಫ್ ಬಿಟ್ಟು ಬೇರೆ ಯಾವುದೇ ಕ್ವಶನ್ಗಳು ನಿಮ್ಮೊಂದು ಪರೀಕ್ಷೆಯಲ್ಲಿ ಕೇಳೋದಿಲ್ಲ. ಏನು ಕೇಳಿದ್ರು ಅವರು ಇದೇ ಒಂದು ಪಿ ಡಿ ಎಫ್ನಿಂದ ಕೇಳ್ತಾರೆ. ಓಕೆ, ಸೊ ನೋಡಿ, ಫಾರ್ ಎಕ್ಸಾಂಪಲ್ ನಮಗೆ ಪ್ರಥಮ ಭಾಷೆ ಕನ್ನಡ ನೋಡಿ, ಇಲ್ಲಿ ನಮ್ಮ ಭಾಷೆಯಿಂದ ಯಾವ ರೀತಿ ಕ್ವಶನ್ ಬರ್ತವೆ ನೋಡಿ. ಇಲ್ಲಿ ಎಲ್ಲ ಕೊಟ್ಟಿದ್ದಾರೆ ನಿಮಗೆ, ಪ್ರಶ್ನೆಗಳ ಸಂಖ್ಯೆ, ಅರ್ಥ ಆಯ್ತಾ? ಎಲ್ಲ ಕೊಟ್ಟಿದ್ದಾರೆ. ಸೊ ನೋಡಿ, ಕ್ವಶನ್ಗಳು ನೋಡಿ, ಪ್ರಶ್ನೆ ಕೋಟಿ ಕೊಟ್ಟಿದ್ದಾರೆ. ಗದ್ಯ ಭಾಗ ಒಟ್ಟು ಪ್ರಶ್ನೆ ಸಂಖ್ಯೆ 368 ಇವೆ. ಪದ್ಯ ಭಾಗ ಒಟ್ಟು ಪ್ರಶ್ನೆ ಸಂಖ್ಯೆ 375. ಪಠ್ಯಪೂರ್ವಕ 60 ಪ್ರಶ್ನೆಗಳಿವೆ, ಅರ್ಥ ಆಯ್ತಾ? ಈ ಕ್ವಶನ್ ಬಿಟ್ಟು ಬೇರೆ ಯಾವುದೇ ಕ್ವಶನ್ ಅವರು ಕೇಳೋದಿಲ್ಲ ಅಂತ ಕ್ಲಿಯರ್ ಕಟ್ಟಾಗಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ. ಓಕೆ, ಸೊ ಯಾರು ಇನ್ನೂ ನನಗೆ ಓದೋಕ್ಕಾಗ್ತಾಯಿಲ್ಲ, ಎಲ್ಲ ಸಂಪೂರ್ಣ ಓದೋಕ್ಕಾಗ್ತಿಲ್ಲ ಅನ್ನೋರು ಇದನ್ನ ಓದ್ಕೊಂಡ್ಬಿಟ್ಟು ಸ್ಕೋರನ್ನು ಮಾಡ್ಬೋದು, ಜೊತೆಗೆ ಪಾಸನ್ನು ಕೂಡ ಆಗ್ಬೋದು. ಓಕೆ, ಸೊ ಇದೇ ರೀತಿ ಎಲ್ಲ ವಿಷಯದ್ದು ಪಠ್ಯಕೋಶ ಇರ್ತದೆ. ಇವೆಲ್ಲ ಕ್ವಶನ್ಸ್ ಇವೆ, ಅರ್ಥ ಆಯ್ತಾ? ಸೊ ಕ್ವಶನ್ಸ್ ಇವೆ. ನಾನು ನಿಮಗೆ ನೆಕ್ಸ್ಟ್ ಇವೆಲ್ಲ ಕ್ವಶನ್ಗಳ ಸಾಧ್ಯ ಆದರೆ ಆನ್ಸರ್ ಹಾಕ್ತೀನಿ. ನಮ್ಮೊಂದು ಟ್ರೂ ಸಿಕ್ಕಿ ಎಜುಕೇಷನ್ ಚಾನಲಲ್ಲಿ ಇವೆಲ್ಲ ಆನ್ಸರನ್ನು ಹಾಕ್ತೀವಿ. ಓಕೆ, ವೇಟ್ ಮಾಡಿ. ಟ್ರೂ ಸಿಕ್ಕಿ ಅಫೀಸಿಯಲ್ ಮತ್ತು ಟ್ರೂ ಸಿಕ್ಕಿ ಎಜುಕೇಷನ್ ಇವು ಎರಡು ಚಾನಲ್ ಸಬ್ಸ್ಕ್ರೈಬ್ ಇಟ್ಕೊಳ್ಳಿ. ಸೊ ಎರಡು ಕೂಡ ಇಂಪಾರ್ಟೆಂಟು. ಸೊ ಎರಡರಲ್ಲಿ ಯಾವ್ದ್ರಲ್ಲಿ ಬೇಕಾದ್ರೂ ಬರ್ತದೆ, ಅರ್ಥ ಆಯ್ತಾ? ನೀವು ಕಡ್ಡಾಯವಾಗಿ ಅವನು ಎರಡು ಚಾನಲಲ್ಲಿ ಸಬ್ಸ್ಕ್ರೈಬ್ ಇಟ್ಕೊಂಡಿರಬೇಕು. ಕಡ್ಡಾಯ ಮಾಡ್ಕೊಳ್ಳಿ. ನೆಕ್ಸ್ಟ್ ಎಲ್ಲ ಅಪ್ಡೇಟ್ಗಳು ಬರ್ತವೆ. ಸೊ ಇದೇ ರೀತಿ ನಿಮಗೆ ಎಲ್ಲ ವಿಷಯ ಸಿಗ್ತವೆ. ಸೊ 1 ಅಂಕ, 3 ಅಂಕ, 4 ಅಂಕ, ಸೊ ಎಲ್ಲ ಕೂಡ ಅವೈಲೇಬಲ್ ಇರ್ತವೆ. ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಪ್ರತಿಯೊಬ್ಬರು ನೋಡ್ಕೊಳ್ಬೇಕು. ನೋಡ್ಕೊಂಡ್ರೆ ಮಾತ್ರ ಸ್ಕೋರನ್ನು ಮಾಡ್ತೀರಾ. ಓಕೆ, ಇಲ್ಲಿರೋ ಪ್ರಶ್ನೆ ಬಿಟ್ಟು ಬೇರೆ ಪ್ರಶ್ನೆ ಕೇಳಿಲ್ಲ ಅಂತ ಹೇಳಿದ್ದಾರೆ. ಚೆನ್ನಾಗಿ ಓದ್ಕೊಳ್ಳಿ. ಸೊ ನೆಕ್ಸ್ಟ್ ಇದ್ರ ಬಗ್ಗೆ ಅಪ್ಡೇಟ್ ಬಂದರೆ ಹೇಳ್ತೀನಿ. ಸೊ ಈ ಕ್ವಶನ್ ಬರ್ತಾವಂತ ಫೈನಲ್ ಮಾಡಿದ್ದಾರೆ ಅನ್ಕೋತೀನಿ. ನೋಡೋಣ, ಏನಾದರೂ ಅಷ್ಟರಲ್ಲಿ ಮಿಸ್ಟೇಕ್ ಆದರೆ ಅಪ್ಡೇಟ್ ಮಾಡಿಬಿಟ್ಟು ಹೇಳ್ತೀನಿ. ನೀವು ಅವೆಲ್ಲ ಅಪ್ಡೇಟ್ ಬೇಕಂದರೆ ಸಬ್ಸ್ಕ್ರೈಬ್ ಮಾಡಲೇ ಇರಬೇಕು. ಮಾಡ್ಕೊಂಡ್ರೆ ಮಾತ್ರ ಅಪ್ಡೇಟ್ ಸಿಗ್ತವೆ. ತಪ್ಪದೇ ಮಾಡ್ಕೊಳ್ಳಿ. ಫ್ರೆಂಡ್ಸಿಗೆ ಶೇರ್ ಮಾಡಿ. ಇನ್ನೂ ಹೆಚ್ಚು ಡೌಟ್ ಇದ್ರೆ ಕಮೆಂಟ್ ಮಾಡಿ. ಸೊ ಡೌನ್ಲೋಡ್ ಮಾಡ್ಕೊಂಡು ಎಲ್ಲರೂ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ನೀವು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್.